ಅದು ಹತ್ತಾರು ಗ್ರಾಮಗಳಿಗೆ ಆಶ್ರಯವಾಗಿರುವಂತಹ ಕೆರೆ. ಆ ಕೆರೆಗೆ ನೀರು ತುಂಬಿಸುವಂತಹ ನಿಟ್ಟಿನಲ್ಲಿ ರೈತರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ರು. ರೈತ ಹೋರಾಟಕ್ಕೆ ಮಣಿದಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೆರೆಗೆ ನೀರು ತುಂಬಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಅದು ಕೇವಲ 4 ದಿನಕ್ಕೆ ಮಾತ್ರ ಸೀಮಿತವಾಗಿದೆ. ಇದ್ದಕ್ಕಿದ್ದ ಹಾಗೆ ಕೆರೆಗೆ ನೀರು ತುಂಬಿಸುವಂತಹ ಕಾರ್ಯಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಯಾವುದು ಆ ಕೆರೆ? ಈಗ ರೈತರು ಈ ಬಗ್ಗೆ ಏನು ಹೇಳ್ತಾರೆ? ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. 4 ದಿನ ನೀರು ಹರಿಸಿ ಸುಮ್ಮನಾದ ಅಧಿಕಾರಿಗಳು. ಮತ್ತೆ ಕೆಟ್ಟೋಯ್ತಾ ನೀರೆತ್ತುವ ಯಂತ್ರ? ಬೆಳೆಗಳು ಒಣಗ್ತಿವೆ, ನೀರು ಬಿಡಿ, ರೈತರ ಅಳಲು. ಹೌದು, ಗುಂಡ್ಲುಪೇಟೆ ತಾಲೂಕಿನ ಹುತ್ತೂರು ಕೆರೆಯಿಂದ ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ಭಾಗದ 11 ಕೆರೆಗಳಿಗೆ ಏತ ನೀರಾವರಿ ಯೋಜನೆ ಮೂಲಕ ನೀರು ಹರಿಸುವಂತೆ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ 2 ತಿಂಗಳುಗಳ ಕಾಲ ಪ್ರೊಟೆಸ್ಟ್ ಮಾಡಿದರು. ರೈತರ ಪ್ರತಿಭಟನೆಗೆ ಮಣಿದಿದ್ದ ಅಧಿಕಾರಿಗಳು ಕಳೆದ 10 ದಿನದ ಹಿಂದೆ ಹುತ್ತೂರು ಕೆರೆಯಿಂದ ಒಡ್ಡೆಗೆರೆ ಕೆರೆಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ರು. 4ನೇ ದಿನಕ್ಕೆ ಈ ನೀರು ತುಂಬಿಸುವ ಕಾರ್ಯ ಸ್ಥಗಿತಗೊಳಿಸಲಾಗಿದೆ. ಇದು ಮತ್ತೆ ರೈತರ ಆಕ್ರೋಶ ಕಾರಣವಾಗಿದೆ. ನೀರೆತ್ತುವ ಮೋಟಾರು ಕೆಟ್ಟು ನಿಂತ ಪರಿಣಾಮ ನೀರನ್ನು ಹರಿಸುವುದಕ್ಕೆ ಸಾಕಷ್ಟು ತಡ ಮಾಡಿದ್ರ, ಮತ್ತೆ ನೀರು ತುಂಬಿಸುವ ಕೆಲಸ ಸ್ಥಗಿತ ಮಾಡಿರುವುದರಿಂದ ಬೆಳೆಗಳು ಒಣಗುವ ಸಾಧ್ಯತೆ ಇದೆ. ಹೀಗಾಗಿ ಕೂಡಲೇ ನೀರನ್ನು ಹರಿಸಿ ಅಂಥೇಳಿ ರೈತರು ಒತ್ತಾಯ ಮಾಡ್ತಿದ್ದಾರೆ. 4 ದಿನ ನೀರು ಬಿಟ್ಟು ನಿಲ್ಲಿಸಿದ್ದಾರೆ ನಮ್ಮ ಕೆರೆಗ. ಈಗ ರೈತರೆಲ್ಲ ಹೋರಾಟ ಮಾಡ್ತಾರೆ. ಎಲ್ಲ ಫಸಲುಗಳು ಹೋಗವಲ್ಲ, ಯಾರೇ ನೀರು ಬಿಡೋರು? ಸರ್ಕಾರ ಏನು ಮಾಡ್ತಾ ಇದ್ದದು? ರೈತರಿಗೆ ಎಷ್ಟು ತೊಂದರೆ ಇದ್ದದು? ನಮ್ಗೆ ರೈತರು ಭಾಳ ತೊಂದರೆ ಅದ ಸರ್. ನಮ್ಗೆ ನೀರು ಬಿಡಬೇಕು. ಇನ್ನು 4 ದಿವಸ ಬಿಟ್ಟು 4 ದಿವಸ ನೀರು ನಿಲ್ಲಿಸ್ರಲ್ಲ, ನಮ್ಗೆ ರೈತರಿಗೆ ಎಷ್ಟು ತೊಂದರೆ ಇದ್ದದು? ನೀವು ಅಕ್ಕಿ ಕೊಡ್ಬೋದು, ಗೋಧಿ ಕೊಡ್ಬೋದು, ಒಂದಷ್ಟು ತಿಂದ್ಕೊತಾರೆ, ಬೆಳೆ ಫಸಲೆಲ್ಲ ಹೋಗ್ಬಿಡ್ತಾವೆ ಸರ್. ನಮಗೆ ನೀರು ಕೊಡಬೇಕು ಅರ್ಜೆಂಟು. 4 ದಿನ ಸಾಕದ್ದೆ ನಮ್ಗೆ. ಕೆರೆಯಲ್ಲಿ ನೋಡಿ ಬನ್ನಿ, ನೀರೆಲ್ಲಿದ್ದು ಬೋರ್ಗಳು ನಿಂತೋಗ್ಬಿಟ್ವಲ್ಲ, ಈಗ ಫಸಲೆಲ್ಲ ಹೋಯ್ತಾವ. ಅದಕ್ಕೆ ನಮ್ಗೆ ನೀರು ಕೊಡಬೇಕು, ಅರ್ಜೆಂಟ್ ನೀರು ಕೊಡಬೇಕು. ಇನ್ನು 4ನೇ ಹಂತವಾಗಿ ಹುತ್ತೂರು, ಒಡ್ಡೆಗೆರೆ, ಯರಿಯೂರು, ಕಡಕಲಮಾದಹಳ್ಳಿ, ಬೊಮ್ಮಲಾಪುರ, ಒಡೆಯನಪುರ, ಕಲ್ಲುಕಟ್ಟೆ, ಅಣ್ಣೂರು, ಕಲ್ಲುಕಟ್ಟೆ ಹಾಗೂ ಅಮಾನಿ ಕೆರೆಗಳಿಗೆ ನೀರು ಹರಿಬೇಕಿದೆ. ಈ ಭಾಗದಲ್ಲಿ ಅಂತರ್ಜಲ ಕೂಡ ಕುಸಿದಿದೆ. ಹೀಗಾಗಿ ವ್ಯವಸಾಯ ಮಾಡಲಾಗದೆ ರೈತರು ಕೂಡ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ನೀರಿಗಾಗಿ ಅಹೋರಾತ್ರಿ ಧರಣಿಯ ಹಿನ್ನೆಲೆಯಲ್ಲಿ ಹುತ್ತೂರು ಕೆರೆಯಿಂದ 4 ದಿನ ಮಾತ್ರ ಅಧಿಕಾರಿಗಳು ನೀರು ಹರಿಸಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ 212 ಕೋಟಿ ವೆಚ್ಚದ ಯೋಜನೆ ಜಾರಿಯಾಗಿತ್ತು. 4ನೇ ಹಂತದಲ್ಲಿ 11ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸುವುದಕ್ಕೆ 53 ಕೋಟಿ ರೂಪಾಯಿ ಯೋಜನೆ ಕೊಡಲಾಗಿತ್ತು. ಕಳೆದ 10 ವರ್ಷಗಳಲ್ಲಿ ಈ ಕೆರೆಗಳು ಕೇವಲ 2 ಬಾರಿ ಮಾತ್ರ ತುಂಬಿವೆ. ಕಳೆದ 2 ವರ್ಷಗಳಿಂದ ಈ ಕೆರೆಗಳಿಗೆ ನೀರು ಹರಿಯುವಿಕೆ ಸಂಪೂರ್ಣ ಬಂದ್ ಆಗಿದೆ. ಅದರಿಂದ ಬೋರ್ವೆಲ್ ಕೂಡ ಪಾತಾಳಕ್ಕೆ ಹೋಗಿದೆ. ಏನು ಆಲಂಬೂರಿಂದ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ರು. ಈ ಸಾರಿ ಡಿಸೆಂಬರ್ ಕೊನೆ ಆಯ್ತಾ ಇದೆ, ಇನ್ನೂ ಸಹ ಆ ಕೆರೆಗಳಿಗೆ ನೀರು ತುಂಬಿಸ್ತಾ ಇಲ್ಲ. ಕೇಳಿದ್ರೆ ಮಿಷಿನ್ ಕೆಟ್ಟೋಗಿದೆ. ಎಷ್ಟು ದಿನ ಮಿಷಿನ್ ಕೆಟ್ಟೋಗಿದೆ? ಮಿಷಿನ್ ಕೆಟ್ಟೋಗಿ ಒಂದು ಸಬೂಬು ಹೇಳ್ತಾ ಇದ್ದಾರೆ. ಮಿಷಿನ್ ಕೆಟ್ಟೋಗೋದು ನಮಗೆ ಗೊತ್ತಿಲ್ಲ, ನಾವು ವ್ಯವಸಾಯ ಮಾಡ್ತಾ ಇಲ್ವಾ? 365 ದಿನ ಬೆಂಗಳೂರಿಗೆ ನೀರು ಹೋಗ್ತಾ ಇದೆ, ಅಲ್ಲಿ ಮಿಷಿನ್ ಕೆಡಲ್ವಾ? ಇಲ್ಲಿ ಹೇಳೋ ಪ್ರಕಾರ ಜಾಸ್ತಿ ಹರಿಸ್ಬಿಟ್ಟು ಅದಕ್ಕೆ ಮಿಷಿನ್ ಕೆಟ್ಟೋಗಿದೆ. ಇವರು ಮಾತಾಡ್ಬೇಕಾದ್ರು ಒಂದು ಲೆಕ್ಕಾಚಾರ ಬೇಕು. ಮಿಷಿನ್ ಕೆಟ್ಟೋದು ನಮ್ಮ ಜವಾಬ್ದಾರಿ ಅದು. ಈಗ ಮಧ್ಯಾಹ್ನ 2 ಗಂಟೆಗೆ ನೀವು ಊಟ ಮಾಡಬೇಕು, ಇಲ್ಲ ಸಾಯಂಕಾಲ ಊಟ ಮಾಡಬೇಕು. ಏನೋ ಮಿಷಿನ್ ಕೆಟ್ಟೋಗಿದೆ, ಗಾಡಿ ಇಲ್ಲ ಅಂದರೆ ಹೊಟ್ಟೆ ಕೇಳುತ್ತಾ? ಅದಕ್ಕೆ ಟೈಮ್ ಸರಿಯಾಗಿ ಊಟ ಕೊಡಲೇಬೇಕು. ಹಂಗೆ ಅಗ್ರಿಕಲ್ಚರ್ಗೆ ಮತ್ತು ಕುಡಿಯೋ ನೀರು ವಿಷಯದಲ್ಲಿ ನೀವು ಕರೆಕ್ಟ್ ಟೈಮ್ ನೀರು ಕೊಡಬೇಕು. ಇಷ್ಟು ಗೊತ್ತಿಲ್ವ ನೀವು ಮಿನಿಸ್ಟ್ರಿಗಳೇ, ಉಸ್ತುವಾರಿ ಸಚಿವರೇ, CM ಸಿದ್ದರಾಮಯ್ಯನವರೇ, ಜಲಸಂಪನ್ಮೂಲ ಸಚಿವರೇ, ನಿಮ್ಗೆ ಇದು ಗೊತ್ತಿಲ್ವಾ? ಹಾಗಾಗಿ ನಾವು ಕೇಳೋದು ನೀರು, ನಿಮ್ಮ ಕುರ್ಚಿಗಳು ಕೇಳ್ತಾ ಇಲ್ಲ. ನಾವು ಮಾಡೋಕ್ಕಾಗದ ಕೆಲಸ ನಿಮ್ಮ ಕುರ್ಚಿದೀವಿ ಮಾಡಿ ಅಂತ. ಒಟ್ನಲ್ಲಿ ಶೀಘ್ರದಲ್ಲಿಯೇ ಕೆರೆ ತುಂಬಿಸುವ ಕಾರ್ಯಕ್ಕೆ ಚಾಲನೆ ಕೊಡ್ತೀವಿ ಎಂದಿದ್ದ ಗುಂಡ್ಲುಪೇಟೆ ಶಾಸಕರು 10 ದಿನದ ಹಿಂದೆ ನೀರೆತ್ತುವ ಕಾರ್ಯಕ್ಕೆ ಚಾಲನೆ ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದರು. ಆದರೆ ಮತ್ತೆ ನೀರು ತುಂಬಿಸುವ ಕಾರ್ಯ ಸ್ಥಗಿತಗೊಂಡಿದ್ದು ರೈತರು ಆತಂಕಕ್ಕೊಳಗಾಗಿದ್ದಾರೆ. ಮತ್ತೆ ಹೋರಾಟದ ಹಾದಿ ಹಿಡಿಯುವ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ವಿನಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.